ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಮತ್ತು ಸುಸ್ವಾಗತವನ್ನು ಬಯಸ್ತಾ ಗೆಳೆಯರೆ, ಇವತ್ತು ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಹೊಸಪೇಟೆಯಲ್ಲಿ ಕಾಲಿರತಕ್ಕಂಥ ಹುದ್ದೆಗಳ ಈ ಒಂದು ಬ್ಯಾಂಕಿನಲ್ಲಿ ಕಾಲಿರತಕ್ಕಂಥ ಎಲ್ಲ ಹುದ್ದೆಗಳ ನೇಮಕಾತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಎಲ್ಲ ಒಂದು ಮಾಹಿತಿ ನಿಮಗೆ ಆವಾಗ ಅರ್ಥ ಆಗುತ್ತೆ. ಹಾಗೆ ನೀವಿನ ನಮ್ಮ ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ನೇ ಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನೋಡಿ, ನೇಮಕಾತಿ ಪ್ರಕಟಣೆಯಾದ ದಿನಾಂಕ 6/4/2026 ದಿನಾಂಕದಂದು ನೇಮಕಾತಿ ಪ್ರಕಟಣೆಗೆ ಅಧಿಸೂಚನೆಯನ್ನು ನೀಡ್ತಾರೆ. ಇಲ್ಲಿ ವ್ಯವಸ್ಥಾಪಕರು ಪ್ರಥಮ ದರ್ಜೆ ಸಹಾಯಕರು 22 ಹುದ್ದೆಗಳು ಇಲ್ಲಿ ಖಾಲಿ ಇವೆ ಸ್ನೇಹಿತರೆ, ಸರಿನಾ. ಈ ಒಂದು ಹುದ್ದೆಗಳ ನೀವೇ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕು ಅಂತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ, ಸರಿನಾ. ನೋಡಿ, ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರ ಹುದ್ದೆ 22 ಹುದ್ದೆಗಳಲ್ಲಿ ಖಾಲಿ ಇವೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ ಇಲ್ಲಿ ಹುದ್ದೆಗೆ ಅರ್ಹರಿದ್ದಾರೆ ಸ್ನೇಹಿತರೆ. ಹುದ್ದೆಯ ಹೆಸರು ನೋಡಿ, ಆಗಲೇ ಹೇಳಿದಂಗೆ ಪ್ರಥಮ ದರ್ಜೆ ಸಹಾಯಕರು ಅಥವಾ ವ್ಯವಸ್ಥಾಪಕರು. ವರ್ಗಗಳ ವಿವರ ನೋಡೋದಾದರೆ, ಸಾಮಾನ್ಯ ವರ್ಗದಲ್ಲಿ ಒಟ್ಟು 9 ಹುದ್ದೆಗಳು ಖಾಲಿ ಇವೆ. ಪರಿಶಿಷ್ಟ ಜಾತಿಯಲ್ಲಿ 2 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆ, ಪ್ರವರ್ಗ 1ರಲ್ಲಿ 1, ಪ್ರವರ್ಗ 2ಎಗೆ 2, ಪ್ರವರ್ಗ 2ಬಿನಲ್ಲಿ 1, ಪ್ರವರ್ಗ 3ಬಿಗೆ 1, ಪ್ರವರ್ಗ 3ಎಗೆ 1, ಪ್ರವರ್ಗ 3ಬಿಗೆ 1 ಹುದ್ದೆಯಲ್ಲಿ ಖಾಲಿವೆ. ಒಟ್ಟು 18 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ನೋಡಿ, ಅದರಲ್ಲಿ ಸಾಮಾನ್ಯ ವರ್ಗದಲ್ಲಿ 2 ಹುದ್ದೆಗಳು, ಮಹಿಳೆಯರಿಗೆ 3, ಗ್ರಾಮೀಣ ಅಭ್ಯರ್ಥಿಗೆ 3, ವಿಕಲಚೇತನರಿಗೆ 1 ಹುದ್ದೆ ಸಾಮಾನ್ಯ ವರ್ಗದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಪರಿಶಿಷ್ಟ ಜಾತಿಯಲ್ಲಿ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1, ಪರಿಶಿಷ್ಟ ಪಂಗಡದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು, ಪ್ರವರ್ಗ 1ರಲ್ಲಿ ಇತರೆಯಲ್ಲಿ 1 ಹುದ್ದೆ, ಸಾಮಾನ್ಯ ವರ್ಗದಲ್ಲಿ 1 ಹುದ್ದೆ ಕೊಟ್ಟಿದ್ದಾರೆ. ಪ್ರವರ್ಗ 2ಎಗೆ ಇತರೆ ಸಾಮಾನ್ಯ ವರ್ಗ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ತಲಾ 1, ಪ್ರವರ್ಗ 2ಬಿನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು. ಇನ್ನು ಪ್ರವರ್ಗ 2ಬಿನಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 1 ಹುದ್ದೆ, ಪ್ರವರ್ಗ 3ಎನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು, 3ಬಿನಲ್ಲಿ ಕೂಡ 1 ಹುದ್ದೆಯನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಒಟ್ಟು 18 ಹುದ್ದೆಗಳು ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿಗೆ ನೋಡೋದಾದರೆ, ವ್ಯವಸ್ಥಾಪಕರು ಅದೇ ಹುದ್ದೆ ಇಲ್ಲೂ ಕೂಡ, ಅಲ್ಲಿ 18 ಪ್ಲಸ್ ಇಲ್ಲಿ 4 ಒಟ್ಟು 22 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಹುದ್ದೆ, ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, ಒಟ್ಟು 4 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು, ಆಗಲೇ ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದು ದ್ವಿತೀಯ ದರ್ಜೆ ಸಹಾಯಕರು 28 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ, ಇದು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಳೀಯರಿಗೆ ಈ ಒಂದು ಹುದ್ದೆ ಮೀಸಲಿಟ್ಟಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರು 22 ಹುದ್ದೆಗಳು ಖಾಲಿವೆ. ನೋಡಿ, ವರ್ಗಗಳ ವಿವರಗಳನ್ನು ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 11 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 3 ಹುದ್ದೆ, ಪರಿಶಿಷ್ಟ ಪಂಗಡದಲ್ಲಿ 1 ಹುದ್ದೆ, ಪ್ರವರ್ಗ 1ಕ್ಕೆ 1 ಹುದ್ದೆ, ಪ್ರವರ್ಗ 2ಎನಲ್ಲಿ 3 ಹುದ್ದೆಗಳು, ಪ್ರವರ್ಗ 3ಬಿನಲ್ಲಿ 1 ಹುದ್ದೆ, ಪ್ರವರ್ಗ 2ಬಿನಲ್ಲಿ 1 ಹುದ್ದೆ ಆದರೆ ಪ್ರವರ್ಗ 3ಎನಲ್ಲಿ 1 ಹುದ್ದೆ, ಪ್ರವರ್ಗ 3ಬಿನಲ್ಲಿ ಕೂಡ 1 ಹುದ್ದೆಗಳು. ಒಟ್ಟು 22 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ ನೋಡೋದಾದರೆ, ಒಟ್ಟು 6 ಹುದ್ದೆಗಳು, ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಇಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ ಯಾವುದೇ ಇಲ್ಲ, ಪರಿಶಿಷ್ಟ ಪಂಗಡಕ್ಕೂ ಕೂಡ ಯಾವುದೇ ಇಲ್ಲ, ಪ್ರವರ್ಗ 1ಕ್ಕೂ ಕೂಡ ಯಾವುದೇ ಇಲ್ಲ, 2ಎಗೆ 1, ಪ್ರವರ್ಗ 2ಬಿಗೆ ಯಾವುದೇ ಇಲ್ಲ, 3ಎಗೆ 1 ಮತ್ತು 3ಬಿನಲ್ಲಿ 1, ಒಟ್ಟು 6 ಹುದ್ದೆಗಳು ಖಾಲಿವೆ. ಒಟ್ಟು ಟೋಟಲ್ 28 ಹುದ್ದೆಗಳು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ವಾಹನ ಚಾಲಕರು 1 ಹುದ್ದೆ, ಡ್ರೈವರ್ ಹುದ್ದೆಯಲ್ಲಿ ಅರ್ಜಿಗಳನ್ನು ಕೂಡ ಕರೆದಿದ್ದಾರೆ. ಅದು ಕೂಡ ಸಾಮಾನ್ಯ ಅಭ್ಯರ್ಥಿಗಳಲ್ಲಿ 1 ಹುದ್ದೆ ಇಲ್ಲಿ ಖಾಲಿ ಇದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಕಿರಿಯ ಸೇವಕರು 31 ಹುದ್ದೆಗಳು ಖಾಲಿವೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ ನೋಡಿದಾದರೆ, ನೋಡಿ, ಕಿರಿಯ ಸಹಾಯಕರ ಹುದ್ದೆಗಳಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. 26 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 13, ಪರಿಶಿಷ್ಟ ಜಾತಿಗೆ 4 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆ, ಪ್ರವರ್ಗ 1ರಲ್ಲಿ 1 ಹುದ್ದೆ, ಪ್ರವರ್ಗ 2ಎಗೆ 4 ಹುದ್ದೆಗಳು, ಪ್ರವರ್ಗ 2ಬಿನಲ್ಲಿ 1 ಹುದ್ದೆಗಳು, ಪ್ರವರ್ಗ 3ಎನಲ್ಲಿ 1, ಪ್ರವರ್ಗ 3ಬಿನಲ್ಲಿ 1 ಹುದ್ದೆ, ಒಟ್ಟು 26 ಹುದ್ದೆಗಳು ಖಾಲಿವೆ. ಇನ್ನು ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ ನೋಡೋದಾದರೆ, ಕಿರಿಯ ಸೇವಕರ ಹುದ್ದೆಗಳಿಗೆ ಸಾಮಾನ್ಯಗೆ 3, ಪರಿಶಿಷ್ಟ ಜಾತಿಗೆ 1, ಪ್ರವರ್ಗ 1 ಯಾವುದೂ ಇಲ್ಲ, ಪ್ರವರ್ಗ 2ಬಿನಲ್ಲಿ 1 ಹುದ್ದೆ ಖಾಲಿವೆ ಸ್ನೇಹಿತರೆ. ಒಟ್ಟು 5 ಹುದ್ದೆಗಳು, ಸರಿನಾ.
ಇನ್ನು ಮಂತ್ಲಿ ಸ್ಯಾಲ್ರಿಗಳನ್ನು ನೋಡೋದಾದರೆ ಸ್ಯಾಲ್ರಿಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ನೋಡಿ, ಇಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ 44,000ದಿಂದ 83,000ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ದ್ವಿತೀಯ ದರ್ಜೆ ಸಹಾಯಕರಿಗೆ 34,000ದಿಂದ 33,000ದಿಂದ 67,600ವರೆಗೂ ಇಂಕ್ರಿಮೆಂಟ್ ಆಗ್ತಾ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಇನ್ನು ವಾಹನ ಚಾಲಕರಿಗೆ 31,000ದಿಂದ ಇಂಕ್ರಿಮೆಂಟ್ ಆಗ್ತಾ 61,000ವರೆಗೂ ನಿಮಗೆ ತಲುಪುತ್ತೆ. ಕಿರಿಯ ಸಹಾಯಕರ ಹುದ್ದೆಗಳಿಗೆ 29,600 ರೂಪಾಯಿಗಳಿಂದ 52,800 ರೂಪಾಯಿಗಳಲ್ಲಿ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆಗಳನ್ನು ನೋಡೋದಾದರೆ ಅಭ್ಯರ್ಥಿಗಳು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಕ್ಕೂ ಆಯಾ ಹುದ್ದೆಗಳ ಮುಂದೆ ಈ ಕೆಳಗಿನ ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಂದಿರಬೇಕು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗೆ ಯಾವುದೇ ಒಂದು ಡಿಗ್ರಿಯನ್ನು ನೀವು ಪಾಸ್ ಮಾಡಿದರೆ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿಕೊಳ್ಳಬಹುದು. ಕನ್ನಡವನ್ನು ಓದುವ ಸಾಮರ್ಥ್ಯ ಮತ್ತು ಕನ್ನಡದ ಜೊತೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲಿ ನಿಮಗೆ ಬಂದರೆ ಅರ್ಜಿಗಳನ್ನು ಸಲ್ಲಿಸಬೇಕು. ಮತ್ತು ಕಂಪ್ಯೂಟರ್ ಜ್ಞಾನ ಕೂಡ ನಿಮಗೆ ಇರಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಒಂದು ಕನ್ನಡ ಮೀಡಿಯಮಲ್ಲಿ ಓದಿ ಕನ್ನಡ ಅರ್ಥ ಮಾಡಿಕೊಳ್ಳಲು, ಬರೆಯಲು, ಮಾತನಾಡಲು ಬಂದು ಡಿಗ್ರಿ ಪಾಸ್ ಮಾಡಿದರೆ ನೀವೊಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು ಸ್ನೇಹಿತರೆ. ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳಿಗೆ ಮಾನ್ಯತೆ ಪಡೆದ ಪದವಿ ಪೂರ್ವ ವಿಷಯದಿಂದ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ನೀವು ಉತ್ತೀರ್ಣತೆಯನ್ನು ಆಗಿರಬೇಕಾಗುತ್ತೆ. ನೋಡಿ, ಸೆಕೆಂಡ್ PUC ಆದಂಥ ಅಭ್ಯರ್ಥಿಗಳು ಅಥವಾ ರಿಲೇಟೆಡ್ ಯಾವುದೇ ಒಂದು ಕೋರ್ಸ್ ಕೂಡ ಮಾಡಿದರೆ ನೀವೇ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೂ ಕೂಡ ಅಷ್ಟೇ ಕಂಪ್ಯೂಟರ್ ಗೊತ್ತಿರಬೇಕಾಗುತ್ತೆ. ಕನ್ನಡ ಮತ್ತು ಕನ್ನಡದ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ನಿಮಗೆ ಗೊತ್ತಿರಬೇಕಾಗುತ್ತೆ ಸರಿನಾ. ಕನ್ನಡ ಓದಲು, ಬರೆಯಲು, ಮಾತನಾಡಲು ಸ್ಪಷ್ಟವಾಗಿ ಬಂದರೆ ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸ್ಬೋದು ಸ್ನೇಹಿತರೆ. ಇನ್ನು ಡ್ರೈವರ್ ಹುದ್ದೆಗಳಿಗೆ SSLCಯಲ್ಲಿ ಉತ್ತೀರ್ಣ ಆಗಿರತಕ್ಕದ್ದು ಕನ್ನಡವನ್ನು ಒಂದು ಭಾಷೆಗೆ ಓದಿರಬೇಕಾಗುತ್ತೆ ಸರಿನಾ. ಕನ್ನಡ ಮೀಡಿಯಮಲ್ಲಿ ನೀವು ಕನ್ನಡ ಭಾಷೆಯನ್ನು ಓದಿರಬೇಕಾಗತ್ತೆ ಕಡ್ಡಾಯವಾಗಿ ಸರಿನಾ. ಹಾಗೂ SSLC ಪಾಸ್ ಆಗಿರಬೇಕಾಗುತ್ತೆ. ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ನಿಮಗೆ ಗೊತ್ತಿರಬೇಕಾಗುತ್ತೆ ಸರಿನಾ. ಒಂದಿದ್ದರೆ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು. DL ಬೇಕು ಅಥವಾ DL ಬೇಕೇ ಬೇಕು ಕಡ್ಡಾಯ ಸರಿನಾ. DL ಬೇಕು ಮತ್ತು SSLC ಪಾಸ್ ಆಗಿರಬೇಕು. ಕನ್ನಡ ಭಾಷೆಯನ್ನಾಗಿ ಕನ್ನಡ ಒಂದು ಭಾಷೆಯಾಗಿ ಓದಿರಬೇಕಾಗುತ್ತೆ ಇನ್ನು ಕಿರಿಯ ಸೇವಕರು ಹುದ್ದೆಗಳಿಗೆ SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದೇ ಭಾಷೆಗೆ ಓದಿರಬೇಕು. ಇದಕ್ಕೂ ಕೂಡ SSLC ಪಾಸಾಗಿ ಕನ್ನಡವನ್ನು ಒಂದು ಭಾಷೆಗೆ ಓದಿದರೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು. ಇಷ್ಟು ವಿದ್ಯಾರ್ಹತೆ ಬಗ್ಗೆ ಮಾಹಿತಿಯಾಗಿರುತ್ತೆ. ವಯೋಮಿತಿ ನೋಡಿ, ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಈ ಕೆಳಗಿನ ತಿಳಿಸಿರುವಂತೆ 18 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು 40 ವರ್ಷ ವಯಸ್ಸನ್ನು ಇಲ್ಲಿ ಮೀರಬಾರದಾಗಿರುತ್ತೆ. ಇತರ ಹಿಂದುಳಿದ ವರ್ಗಕ್ಕೆ ಸೇರಿರುವ ಅಭ್ಯರ್ಥಿಗಳು 38 ವರ್ಷ ವಯೋಮಿತಿಯನ್ನು ಮೀರಬಾರದು. ಅಂದರೆ 2A 2B 3A 3B ವರ್ಗದವರು 38 ವರ್ಷಕ್ಕೆ ಮೀರಬಾರದು ಸ್ನೇಹಿತರೆ. ಇತರೆ ಅಭ್ಯರ್ಥಿಗಳು 35 ವರ್ಷವನ್ನು ಮೀರಬಾರದು ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ವಿಕಲಚೇತನಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ವಿಧವೆ ಮಹಿಳೆಗೆ 10 ವರ್ಷ ಇಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿ ಶುಲ್ಕವನ್ನು ನೋಡಿ, ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಪ್ರವರ್ಗ 2A 2B 3A 3B ನಮಗೆ 1,000 ರೂಪಾಯಿ ಪ್ಲಸ್ ಗೇಟ್ವೇ ಶುಲ್ಕ ಇದ್ದಲ್ಲಿ ಕಟ್ಟಬೇಕಾಗತ್ತೆ ಸರಿನಾ. ಒಟ್ಟು 1,000 ರೂಪಾಯಿ ಇಲ್ಲಿ ಕಡ್ಡಾಯವಾಗಿ ಕಟ್ಟಬೇಕಾಗತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ಹಾಗೂ ವಿಕಲಚೇತನ ಮತ್ತು ಮಾಜಿ ಸೈನಿಕ ವಿಧವೆ ಅಭ್ಯರ್ಥಿಗಳು ಇಲ್ಲಿ 500 ರೂಪಾಯಿ ಕಟ್ಟಬೇಕಾಗುತ್ತೆ. ಪ್ಲಸ್ ಗೇಟ್ವೇ ಶುಲ್ಕ ಇದ್ದಲ್ಲಿ ಕಟ್ಟಬೇಕಾಗುತ್ತೆ. ಕಡ್ಡಾಯವಾಗಿ 500 ರೂಪಾಯಿ ನಿಮಗೆ ಇರುತ್ತೆ ಸ್ನೇಹಿತರೆ, ಸರಿನಾ. ನೋಡಿ, ಅರ್ಜಿ ಹಾಗೂ ಶುಲ್ಕ ಪಾವತಿಸಲು ಪ್ರಾರಂಭ ದಿನಾಂಕ 6/4/2026 ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಅರ್ಜಿ ಹಾಗೂ ಶುಲ್ಕದೊಂದಿಗೆ ಪಾವತಿಸಲು ಕೊನೆಯ ದಿನಾಂಕ 6/5/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ, ಸರಿನಾ. ನೋಡಿ, DD, ಪೋಸ್ಟ್ ಆರ್ಡರ್, ಮಿನಿ ಆರ್ಡರ್ ಹಾಗೂ ಇತರೆ ಮಾರ್ಗದಲ್ಲಿ ಶುಲ್ಕ ಪಾವತಿಸೋದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವುದೇ ರೀತಿಯಾಗಿ ಇಲ್ಲಿ ಪೋಸ್ಟ್ ಮುಖಾಂತರ, DD ಮುಖಾಂತರ ಇಲ್ಲಿ ಯಾವುದೇ ರೀತಿ ಇಲ್ಲಿ ಅಮೌಂಟ್ನ ಪೇ ಮಾಡೋಕ್ಕೆ ಅವಕಾಶ ಇಲ್ಲ. ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ ಸರಿನಾ. ಆನ್ಲೈನಲ್ಲಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಪಾವತಿಸಿದ ಅರ್ಜಿ ಶುಲ್ಕವನ್ನು ಇಲ್ಲಿ ಹಿಂದಿರುಗಿಸಲಾಗುವುದಿಲ್ಲ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಸರಿನಾ. ನೋಡಿ, ಪ್ರಥಮ ದರ್ಜೆ ಸಹಾಯಕರಿಗೆ ಎಕ್ಸಾಮ್ ಕೂಡ ಇರುತ್ತೆ. ಒಟ್ಟು 200 ಅಂಕಗಳಿಗಿರುತ್ತೆ. ನೋಡಿ, ಕನ್ನಡ ಭಾಷೆಗೆ 50 ಅಂಕಗಳು, ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಸಹಕಾರ ವಿಷಯಕ್ಕೆ, ಭಾರತ ಸಂವಿಧಾನ, ಒಟ್ಟು ಬ್ಯಾಂಕಿಂಗ್, ಸಮಾಜೋಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯ ಸೇರಿ ಒಟ್ಟು 200 ಅಂಕಗಳಿಗೆ ಇಲ್ಲಿ ನಿಮಗೆ ಈ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ, ಸರಿನಾ. ದ್ವಿತೀಯ ದರ್ಜೆ ಸಹಾಯಕರಿಗೆ ಅದೇ 200 ಅಂಕಗಳಿಗೂ ಕೂಡ ಅವರಿಗೂ ಕೂಡ ಇಲ್ಲಿ ಅದೇ ಒಂದು ಸಿಲೆಬಸ್ ಕಂಟಿನ್ಯೂ ಆಗಿದೆ ಸ್ನೇಹಿತರೆ. ವಾಹನ ಚಾಲಕರಿಗೆ ಕನ್ನಡ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸೇರಿದಂತೆ 100 ಅಂಕಗಳಿಗೆ ಇರುತ್ತೆ, ಅಂಕಗಳಿಗೆ ಎಕ್ಸಾಮ್ ಕೂಡ ಇರುತ್ತೆ. ಕಿರಿಯ ಸಹಾಯಕ ಸೇವಕರಿಗೆ ಅವರಿಗೂ ಕೂಡ ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನಕ್ಕೆ
ಸೇರಿದಂತೆ ಒಟ್ಟು 100 ಅಂಕಗಳಿಗೆ ಇಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸರಿನಾ? ಈಗಲೇ ಪ್ರಿಪ್ರೇಷನ್ ಆಗಿ ನೀವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆಗಲೇ ಶುರುವಾಗಿದೆ. ದಯವಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅದೇ ಇದೇ ಥರದ ಜಾಬ್ ಇನ್ಫಾರ್ಮೇಷನ್ಗಳಿಗೆ, ಉದ್ಯೋಗ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ. ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ಅಲ್ಲಿಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.